ಒಬ್ಬ ಧರ್ಮಾಧ್ಯಕ್ಷ ಕೂಡ ಆಗ್ತಾರೆ. ಆ ಧರ್ಮಾಧ್ಯಕ್ಷರಾಗುವಾಗ ಅವರ ಕೈಯಲ್ಲಿ ಒಂದು ಉಂಗುರವನ್ನು ಹಾಕ್ತಾರೆ. ಆ ಉಂಗುರವನ್ನು ನೋಡಿಕೊಂಡು ಅವನಿಗೆ ಬಹಳ ಸಂತೋಷವಾಗ್ತದೆ. ಅವರ ತಾಯಿ ಬಳಿ ಹೋಗಿ, ಅಮ್ಮ, ಇಂದು ನಾನು ಧರ್ಮಾಧ್ಯಕ್ಷನಾಗಿದ್ದೇನೆ. ಆ ಧರ್ಮಾಧ್ಯಕ್ಷನ ಸಂಕೇತವಾಗಿ ಈ ಉಂಗುರವನ್ನು ನನಗೆ ತೊಡಿಸಿದ್ದಾರೆ. ಈಗ ಧರ್ಮಸಭೆಯ ವಿಶೇಷವಾದ ಅಧಿಕಾರ ನನಗಿದೆ ಎಂದು ತಾಯಿಯ ಬಳಿ ಹೇಳುವಾಗ ತಾಯಿ ಆ ಮಗ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ. ಆಮೆನ್. ಬೇಗ ಬಂದೆ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರ ನಮ್ಮ ಮಕ್ಕಳಿಂದ ಮನೆಯನ್ನು ಅಲಂಕರಿಸಿ ಧರ್ಮಸಭೆಯನ್ನು ವಿಸ್ತರಿಸಲಿ. ಪ್ರಭು ಸಂತೋಷದಲ್ಲಿ ಇವರು ನಿಮ್ಮನ್ನು ಸ್ತುತಿಸಲಿ, ದುಃಖದಲ್ಲಿ ನಿಮ್ಮ ಆಶ್ರಯವನ್ನು ಹುಡುಕಲಿ. ತಮ್ಮ ಪರಿಶ್ರಮದಲ್ಲಿ ನೆರವಾಗಲು ನಿಮ್ಮ ಪ್ರಸನ್ನತೆಯ ಆನಂದವನ್ನು ಪಡೆಯಲಿ. ತಮ್ಮ ಅವಶ್ಯಕತೆಗಳಲ್ಲಿ ಸಾಂತ್ವನ ನೀಡಲು ನೀವು ಅವರ ಬಳಿ ಇರುವುದನ್ನು ಮನಗಾಣಲಿ. ಪವಿತ್ರ ಸಭೆಯಲ್ಲಿ ನಿಮ್ಮನ್ನು ಪ್ರಾರ್ಥಿಸಲಿ. ಲೋಕದಲ್ಲಿ ನಿಮಗೆ ಸಾಕ್ಷಿಗಳಾಗಿರಲಿ. ಈಗ ಸಂತೋಷಕರ ವೃದ್ಧಾಪವನ್ನು ಹೊಂದಿದ ನಂತರ ತಮ್ಮೊಂದಿಗಿರುವ ಬಂಧು ಮಿತ್ರರೊಂದಿಗೆ ಸ್ವರ್ಗ ಸಾಮ್ರಾಜ್ಯ ಯೇಸುವಿನಿಂದ ಉಸಿರಾಡುವುದು, ಯೇಸುವಿನಿಂದ ನಡೆಯುವುದು, ಯೇಸುವಿನಿಂದ ಮನ ತಡೆಯುವುದು, ಯೇಸುವಿನಿಂದ ಯೇಸು ನಿನ್ನ ಸವಿರುವುದು, ನನ್ನ ನಾಲಿಗೆಯು ಧನ್ಯ. ಯೇಸು ನಿನ್ನ ಪಡೆಯುವುದು, ನನ್ನ ಜೀವನವೇ ಪುಣ್ಯ. ನನ್ನ ಮನೆಯೊಳು ಯೇಸು, ನನ್ನ ಮನದೊಳು ಯೇಸು, ರೊಟ್ಟಿ ರೂಪದ ಯೇಸು ಬಂದು ನೆಲೆಸಲು. ದಿನದಿಂದ ಪ್ರತಿಕ್ಷಣ ಯೇಸು ಎಂದು ನಾವೆಲ್ಲರೂ ಸೇರಿ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಲಿ. ಆಮೆನ್. ಆಮೆನ್.